ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಬಂದು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಬೇಗ ಬೇಗ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಬೆಂಡೆಕಾಯಿ ಹುಳಿ ಸೂಪರಾಗಿರುತ್ತೆ. ರೈಸಿಗಾಗಲಿ, ಹಾಗೆ ಅನ್ನಕ್ಕಾಗಲಿ, ಚಪಾತಿ, ರೋಟಿ, ದೋಸೆ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ. ಸೂಪರಾಗಿರೋ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ, ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ. ಹಾಗೆ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಇದು ಡ್ರೈ ಹುಣಸೆ ಹುಳಿ ಅಂದರೆ ಹುಣಸೆಹಣ್ಣು ಬೇಕೇ ಬೇಕು. ಹಾಗೆ ಮಸಾಲೆಗೆ ಒಣಕೊಬ್ಬರಿ, ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬಟಾಣಿ ಕಾಳು. ಇದಿಷ್ಟೇ, ಉಳ್ಕಿದ್ದು ಉಪ್ಪು ಖಾರ. ಈಗ ಬೆಂಡೆಕಾಯಿ ಮತ್ತು ಹೆಸರು ಕಾಳನ್ನ ಹುರ್ಕೊಳ್ಳೋಣ ಫ್ರೆಂಡ್ಸ್, ಬನ್ನಿ. ಈಗ ಮೊದಲಿಗೆ ಹೆಸರು ಕಾಳು ಹುರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಕೆಂಪುಗಾಗಂಗೆ ಹುರ್ಕೊಳ್ಳೋಣ. ಈಗ ಇಷ್ಟು ಕೆಂಪಾದರೆ ಸಾಕು ಫ್ರೆಂಡ್ಸ್, ಇದನ್ನು ತೆಗಿಯೋಣ. ಈಗ ಬೆಂಡೆಕಾಯಿ ಹುರ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹುರ್ಕೊತಾ ಇದ್ದೀನಿ. ಈಗ ನಾವು ಬೆಂಡೆಕಾಯಿನೂ ಚೆನ್ನಾಗಿ ಇದೇ ರೀತಿ ಹುರ್ಕೊಳ್ಳೋಣ. ಒಂದೇ ಒಂದು ಬೆಂಡೆಕಾಯಿನೂ ಕರಗಲ್ಲ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಬೆಂಡೆಕಾಯಿನ ಹುರ್ಕೊಂಡ್ರೆ ಸಾಕು. ಈಗ ಮಸಾಲೆ ರುಬ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದರಲ್ಲೇ ಇದಿರಲಿ, ಮಸಾಲೆ ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಣಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಜಾರಲ್ಲಿ, ಹಾಗೆ ಕೊತ್ತಂಬರಿ, ಈರುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಈಗ ಇದನ್ನು ನಾನು ಒಳ್ಳೆ ಪೇಸ್ಟ್ ನಯಸ್ಸಾಗಿ ಗಂಧ ಥರ ಮಾಡ್ಕೊಂಡು ರುಬ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸಾರು ಮಾಡೋಣ, ಬನ್ನಿ. ಈಗ ಕಡಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಸಾಸಿವೆ ಹಾಗೆ ಜೀರಿಗೆ. ನನಗೆಲ್ಲ ಸಾರಲ್ಲೂ ಆಗಲಿ ಯಾವುದೇ ಇದರಲ್ಲಾಗಲಿ ಸಾಸಿವೆ ಜೀರಿಗೆ ಮೇಯ್ನ್ ಇರಲೇಬೇಕು. ಹಾಗೆ ಕರಿಬೇವು. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ಸರ್. ಈಗ ಜಾರಲ್ಲಿರೋದು ಮಸಾಲೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಬೇಕು. ಈಗ ಇದ್ರ ಜೊತೆಗೆ ಬೆಂಡೆಕಾಯಿನೂ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಬೇಗ ಫಟಾಫಟ್ ಅಂತ ಆಗುತ್ತೆ. ಬೆಂಡೆಕಾಯಿ ಮತ್ತು ಈ ಮಸಾಲೆ ಎರಡು ಫ್ರೈ ಆಗಲಿ. ಈಗ ಫ್ರೆಂಡ್ಸ್ ಬಟಾಣಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಗ್ರೀನಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಹುರಿದಿರೋ ಹೆಸರು ಕಾಳು ಹಾಕ್ತಾಯಿದ್ದೀನಿ ನೋಡಿ. ಇದು ನಾವು ಸಾರು ಕುದ್ದು ಬೆಂದು ಬರೋ ಟೈಮಿಗೆ ಕರೆಕ್ಟ್ ಕಾಳು ಬೆಂದಿರುತ್ತೆ. ಅಂದರೆ ಬಾಯಿಗೆ ತಿನ್ನೋಬೇಕಾದ್ರೆ ಚೆನ್ನಾಗಿ ಒಂದೊಂದು ಸಿಗ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಎಲ್ಲ ಥರ ಮಿಕ್ಸ್ ಇರುತ್ತೆ ಫ್ರೆಂಡ್ಸ್ ನಂದು ಮಸಾಲೆ. ಅದಕ್ಕೆ
1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ, ಯಾಕಂದರೆ ಈಗ ಹುಣಸೆ ರಸ ಹಾಕ್ಬೇಕು ಅದಕ್ಕೋಸ್ಕರ. ಈಗ ಹುಣಸೆ ಹಣ್ಣಿನ ರಸನೂ ಹಾಕ್ತಾಯಿದ್ದೀನಿ, ಯಾಕಂದರೆ ಎಲ್ಲದೂ ಒಂದಕ್ಕೊಂದು ಅದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅದಕ್ಕೆ ಬೆಂಡೆಕಾಯಿ ಒಡಿಯೆಲ್ಲ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಂತೆ ಉಪ್ಪು ನನ್ನ ಕೈ ಹೇಳ್ತೆ ಫ್ರೆಂಡ್ಸ್, ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನನಗೆ ಕೈ ಹೇಳ್ತೇನೆ ಕರೆಕ್ಟ್ ಅನ್ಸುತ್ತೆ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರು ಒಳ್ಳೆ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಗ್ರೇವಿ ಥರ. ನೀವು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೊಬೋದು, ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೊಬೋದು. ಈಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಫ್ರೆಂಡ್ಸ್ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ, ಬೇಗ ಬೆಂದೋಗುತ್ತೆ. ಈಗ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ ನಮ್ಮ ಬೆಂಡೆಕಾಯಿ ಹುಳಿ. ಸೂಪರಾಗಿರುತ್ತೆ. ಹಾಗೆ ತಿಂತಾಯಿದ್ರೆ ಪದೇ ಪದೇ ಇದನ್ನೇ ಮಾಡ್ಕೊತೀರಿ ಫ್ರೆಂಡ್ಸ್. ಈಗ ಗ್ರೇವಿ ಆಗಿದೆ ಕರೆಕ್ಟಾಗಿ, ಹುಳಿ ಬೆಂಡೆಕಾಯಿ ಹುಳಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಲ್ಲ ಬೆಂದಿದೆ ಫ್ರೆಂಡ್ಸ್. ಈಗ ಬೌಲಿಗೆ ಸರ್ವ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಈಗ ಇದನ್ನು ನೋಡಿ ಫ್ರೆಂಡ್ಸ್, ಚಪಾತಿ ಜೊತೆಗೆ ನೀವು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ, ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಮಾಡ್ಕೊಬೋದು. ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ ಇವತ್ತು, ಬೆಳಗ್ಗಿನ ಟಿಫನ್ನಿಗೆ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೇಗ 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 ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಬಾಯ್.